ಎಲ್ಲರಿಗೂ ನಮಸ್ಕಾರ. ಈ ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂತಂದ್ರೆ, ಒಬ್ಬ ಹುಡುಗ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದ್ದವನು. ಆ ಹುಡುಗ ತುಂಬ ಡೇಸಿನಿಂದ ಕಷ್ಟಪಟ್ಟ. ಅವ್ರ ಮನೆಯಲ್ಲಿ ಇಬ್ಬರು ಸಿಸ್ಟರು, ಇಬ್ಬರು ಬ್ರದರ್ಸು. ಇವನೇ ದೊಡ್ಡ ಹಿರಿಯವನು. ಅವ್ರ ಮನೆಯಲ್ಲಿ ಇವನೇ ಹಿರಿಯವನು. ಅವ್ರ ಅಮ್ಮ ಇಲ್ಲ, ಡೆತ್ ಆಗಿದ್ದಾರೆ. ಸೊ ಇಬ್ಬರು ಸಿಸ್ಟರ್ ಮ್ಯಾರೇಜ್ ಮಾಡಿ ಒಬ್ಬ ಬ್ರದರ್ ಇದ್ದಾನೆ. ಇವನು ಬಹಳ ಕಷ್ಟಪಟ್ಟು ಅವ್ರಿಬ್ಬರು ಸಿಸ್ಟರ್ನ ಮ್ಯಾರೇಜ್ ಮಾಡಿದ್ದಾನೆ. ಇವಾಗ ಮ್ಯಾರೇಜ್ ಮಾಡಿದ ಮೇಲೆ ಇವನೊಂದು ಲೈಫು ಸೆಟ್ಲ್ ಆಗಬೇಕು ಅಂತ ಎಷ್ಟು ತುಂಬ ಆಸೆ ಪಟ್ಕೊಂಡು ಒಂದು 2-3 ವರ್ಷ ಕಷ್ಟ ಬಿದ್ದು ಸ್ವಲ್ಪ 4 ದುಡ್ಡು ಗಳಿಸಿ ಕೆಲವು ವರ್ಷಗಳ ಆಗಿದ ನಂತರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಚಿಕ್ಕದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಆ ಬಿಸ್ನೆಸ್ನಲ್ಲಿ ಒಂದು ಕಿರಾಣಿ ಶಾಪ್ ಅಂತ ಬಿಸ್ನೆಸ್ನಲ್ಲಿ ಎಷ್ಟೋ ಕಷ್ಟಪಟ್ಟು 4 ದುಡ್ಡು ಸಂಪಾದನೆ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಫುಲ್ಲು ಒಂದು ಸ್ಥಾಯಿನಲ್ಲಿ ಇದೆ. ಒಂದು 1 ವರ್ಷ 2 ವರ್ಷ ನಡೀತಾ ಇದೆ. ಆ ಸಕ್ಸಸ್ ಆಗೋ ಟೈಮಿನಲ್ಲಿ ಹುಡುಗ ಕೆಲವು ನೆಗೆಟಿವ್ ಥಾಟ್ಸ್ ಸಡನ್ಲಿ ಬಂದ್ಬಿಟ್ಟಿದೆ. ಚೆನ್ನಾಗಿ ನಡೆಯೋ ಟೈಮ್ನಲ್ಲಿ ಒಂದು ಆಂಟಿನ ಲವ್ ಮಾಡಿ ಏನಾದರೂ ಟೈಮ್ ಪಾಸ್ ಸಲುವಾಗಿ ಯೂಸ್ ಮಾಡ್ಕೋಬೇಕಂತ ವಿಚಾರ ಮಾಡಿ ಒಂದು ಆಂಟಿ ಸಲುವಾಗಿ ತನ್ನ ಲೈಫ್‌ನೇ ಹಾಳು ಮಾಡ್ಕೋತಾನೆ. ಗೊತ್ತು ಗೊತ್ತಿಲ್ದನೋ ಆಂಟಿ ಹಿಂದೆ ಬಿದ್ದು ಅವನ ಲೈಫೇ ಹಾಳು ಮಾಡಿಕೊಂಡು ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬರುತ್ತಾನೆ. ತುಂಬ ಕಷ್ಟಪಟ್ಟು ಸಕ್ಸಸ್ ಆಗಿದ ಮೇಲೆ ಏನೋ ಟೈಮ್ ಪಾಸ್ ಮಾಡಬೇಕಂತ ಒಂದು ಆಂಟಿಗೆ ಲವ್ ಮಾಡ್ತಾ ಇದ್ದಾನೆ. ಫೋನಲ್ಲಿ ಮಾತಾಡ್ತಾನೆ. ತುಂಬ ಅಟ್ರಾಕ್ಟಿವ್, ತುಂಬ ಕನೆಕ್ಷನ್ ಆಗಿಬಿಟ್ಟು ಓಕೆ, ಪರವಾಗಿಲ್ಲ. ಇವನು ಟೈಮ್ ಪಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾನೆ. ಬಟ್ ಆ ಅಪೋಸಿಟ್ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು. ಆಲ್ರೆಡಿ ಅವ್ರಿಗೆ ಮದುವೆ ಆಗಿತ್ತು. ಇಬ್ಬರು ಬೇರೆ ಬೇರೆ ಕಾಸ್ಟ್ ಮದುವೆ ಆಗಿತ್ತು. ಆ ಹುಡುಗಿ ಏನು ಮಾಡಿದಳು ಅಂದರೆ, ಆಂಟಿ ಏನು ಮಾಡಿದಂತೆ, ತನ್ನ ಹಸ್ಬೆಂಡು ತುಂಬ ಪ್ರೀತಿ ಮಾಡ್ತಾ ಇಲ್ಲ, ಕುಡಿತಾ ಇದ್ದ, ಡ್ರಿಂಕ್ ಮಾಡ್ತಾ ಇದ್ದಾರಂತೂ ಅವರಿಗೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಈ ಹುಡುಗಿಯನ್ನೇ ಪ್ರೀತಿ ಮಾಡಿ ಇಬ್ಬರು ಒಂದಾಗಿ ಕೆಲವು ದಿನಗಳ ಎಂಜಾಯ್ ಮಾಡಿದ್ದಾರೆ. ಇವಾಗ ಇವನ ಲೈಫು ವಿಚಾರ ಬಂದಾಗ ಆ ಆಂಟಿಗೆ ಹೇಗಾದರೂ ಸರಿ ಮರಿಬೇಕು ಅಂತ ಮನಸ್ಸಿನಲ್ಲಿ ಬಂದಿತ್ತು. ಸೊ ಯಾಕೆಂದರೆ ಆ ಆಂಟಿನಲ್ಲಿ ಯಾವಾಗ ಇಷ್ಟು ಎಂಜಾಯ್ ಮಾಡಿದ್ದಾಯ್ತು. ಆಮೇಲೆ ಲೈಫ್ ಬಗ್ಗೆ ವಿಚಾರ ಉಂಟಿತು. ಸೊ ಮರಿಬೇಕು, ಟೈಮ್ ಪಾಸ್ ಸಲುವಾಗಿ ಮಾಡಿದ್ದೀನಿ, ಬಿಟ್ಟು ಬಿಡ್ಬೇಕು ಅಂದಾಗ ಅವಳು ಬಿಡ್ತಾ ಇಲ್ಲ. ಅವರು ಏನು ಮಾಡಿದಾರಂತೆ, ಮ್ಯಾರೇಜ್ ಮಾಡ್ಕೋತೀನಿ ಅಂದಿದ್ದಾರಂತೆ. ಇವರು ಮ್ಯಾರೇಜ್ ಬೇಡ, ಬೇರೆ ಬೇರೆ ಕಾಸ್ಟ್ ಇದ್ದಾವೆ. ಸೊ ನಿನಗ ಭೇಟಿ ಆಗಲ್ಲ, ಬೇಡ ಅಂತ ಅಂದರೂ ಕೂಡ ಅವ್ರು ಬಿಟ್ಟಿಲ್ಲ. ಹಿಂಗೆ ಈ ವಾದ ನಡೀತಾ ಇದ್ದಾಗ ಸಡನ್ಲಿ ಒಂದು 2-3 ಸಾರಿ ತುಂಬ ಜಗಳ ಆಯಿತು. ಜಗಳ ಆಗಿದ್ದಾಗ ಲಾಸ್ಟಿಗೆ ಏನು ಮಾಡಿದ್ರು, ಕೇಸ್ ಮಾಡಿದ್ರು ಅವರು. ಈ ಹುಡುಗನ ಮೇಲೆ ಕೇಸ್ ಮಾಡಿದ್ರು. ಆವಾಗ ಕೇಸ್ ಆಗಿದ ಮೇಲೆ ಆ ಹುಡುಗ ಗೊತ್ತಿದ್ದ ವ್ಯಕ್ತಿಗಳು ಇದ್ದ ತಕ್ಷಣ ಅವನ ಹತ್ರ ದುಡ್ಡು ಇರಲಿಲ್ಲ. ಆ ಬಿಸ್ನೆಸ್ ಅನ್ನೋದು ಏನಾದರೂ ಚೆನ್ನಾಗಿ ನಡೀತಿರೋ ಬಿಸ್ನೆಸ್ ಅನ್ನು ಅದು ಸೇಲ್ ಮಾಡಿ ಅದರ ಅಮೌಂಟನ್ನು ಈಗ ಏನೋ ಖರ್ಚು ಮಾಡಿ ಸ್ವಲ್ಪ ಆ ಪ್ರಾಬ್ಲಮ್‌ನಿಂದ ಸೇವ್ ಮಾಡ್ಕೊಂಡು ಮತ್ತೆ ಹಳೆ ಲೈಫ್‌ನಲ್ಲಿ ಬಂದಿದ್ದಾನೆ. ಒಂದು ಆಂಟಿ ಸಲುವಾಗಿ ಗೊತ್ತಿಲ್ಲದವ್ರು ಟೈಮ್ ಪಾಸ್ ಸಲುವಾಗಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು, ನೀನು ಏನಾದರೂ ಒಬ್ಬ ಟೈಮ್ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ದೆ. ಕೆಲವು ದಿನಗಳು, ಕೆಲವರು ವರ್ಷಗಳ ಆಗಿದ ನಂತರ ಅಪೋಸಿಟ್ ವ್ಯಕ್ತಿ ಸೀರಿಯಸ್ ತಗೊಂಡು ಮ್ಯಾರೇಜ್ ಮಾಡ್ಕೋಬೇಕು ಅಂತ ತುಂಬ ಪ್ರೀತಿ ಕನೆಕ್ಟ್ ಆಗಿ ಅವ್ರು ಮ್ಯಾರೇಜ್ ಮಾಡ್ಕೋಬೇಕು ಅಂತ ಇವ್ರು ಬೇಡ ಅಂದ. ಮ್ಯಾರೇಜ್ ಮಾಡ್ಕೋಬೇಕು ಅಂತಂದ್ರೆ ಇವ್ರು ಬೇಡ ಅಂದಾಗ ಜಗಳ ವಾದವಾಗಿ ಕೇಸ್ ಮಾಡಿದಾಗ ಅವನು ಆ ಕೇಸ್ ಮಾಡಿದಾಗ ಪ್ರಾಬ್ಲಮ್ ಸೇವ್ ಮಾಡಬೇಕು ಅಂತಂದಾಗ ಕೆಲವು ದುಡ್ಡುಗಳನ್ನು ಖರ್ಚು ಮಾಡಲೇಬೇಕಾಗುತ್ತೆ. ಆ ಇದ್ದಿದ್ದ ಶಾಪನ್ನು ಸೇಲ್ ಮಾಡಿ ಆ ಪ್ರಾಬ್ಲಮ್‌ನ ಸೇವ್ ಮಾಡ್ಕೊಂಡು ಮತ್ತೆ ಹಳೆ ಮಿಡಲ್ ಕ್ಲಾಸ್ ಬಂದಿರುತ್ತಾನೆ. ಆವಾಗ ಯಾರೂ ₹1 ನಂಬುತ್ತಾ ಇಲ್ಲ, ₹1 ಕೇರ್ ಮಾಡ್ತಾ ಇಲ್ಲ, ಅವನಿಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಮತ್ತೆ ಹಳೆ ಬದುಕಾಗಿರುತ್ತೆ. ಸೊ ಇಲ್ಲಿಗೆ ಆ ಸ್ಟೋರಿ ಆಯಿತು. ಈಗ ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ. ಮತ್ತೆ ಬರಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ ಆ ಸ್ಥಾಯಿಯಲ್ಲಿ. ಸೊ ಇದೊಂದು ಎಕ್ಸಾಂಪಲ್ ಸ್ಟೋರಿ. ಇವಾಗ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಒಂದು ಸ್ಟೋರಿ. ಈ ಸ್ಟೋರಿಯಲ್ಲಿ ಏನು ಕಲ್ತ್ಕೋಬೇಕು ಅಂತಂದರೆ, ಇವನು ಸಕ್ಸಸ್‌ನಲ್ಲಿ ಇದ್ದಾನೆ, ತುಂಬ ದುಡ್ಡು ಗಳಿಸ್ತಾ ಇದ್ದಾನೆ, ಪರವಾಗಿಲ್ಲ. ಎಷ್ಟೋ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದಾನೆ, ಅನ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗಿದೆ. ಬಟ್ ಗೊತ್ತಿಲ್ಲದೇನೆ ಒಂದು ನೆಗೆಟಿವ್ ಥಾಟ್ಸ್ ಬಂದೈತೆ ಟೈಮ್ ಪಾಸ್ ಸಲುವಾಗಿ. ಸೊ ನಮಗೆ ಒಂದು ಟೈಮ್ ಪಾಸ್ ಸಲುವಾಗಿ ಒಂದು ಆಂಟಿನ ಮೇಂಟೈನ್ ಮಾಡಬೇಕು, ಒಂದು ಹುಡುಗಿನ ಮೇಂಟೈನ್ ಮಾಡಬೇಕು ಅಂತ ವಿಚಾರ ಬಂದಾಗ ಅವರು ನೀನು ಅನ್ಕೊಂಡಿದ್ದಾಗ ಅವರು ತೊಗೊಂಬೋದಿಲ್ಲ. ಸೊ ನೀನು ಟೈಮ್ ಪಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಲ್ಲ, ಬಟ್ ಅವ್ರು ಬಿಡಲ್ಲ. ಸೊ ಹಾಗಂದಿದ ಮೇಲೆ ಒಂದು ವೇಳೆ ಆ ಆಂಟಿನ ಲಿಂಕ್ ಇರಲಿಲ್ಲ ಅಂದರೆ ಅವನು ಇನ್ನೂ ನಂಬರ್ 1 ಸ್ಥಾಯಿನಲ್ಲಿ ಇರ್ತಿದ್ದ. ಅವ್ನಿಗೆ ಗೊತ್ತಿಲ್ಲದೇನೆ ಏನೋ ಟೈಮ್ ಪಾಸ್ ಮಾಡಬೇಕು ಅನ್ಕೊಂಡಿದಾಗ ಅದು ಏನಾದರೂ ಟೈಮ್ ಪಾಸ್ ಇರುತ್ತೋ ನಿನ್ನ ಲೈಫೇ ಹಾಳು ಮಾಡೋ ವಿಧ ಇರ್ತದೆ. ಅದು ಅರ್ಥ ಆಗೋದಿಲ್ಲ. ಅದು ಎಂಜಾಯ್ಮೆಂಟ್ ಇದ್ದಿದ್ನಲ್ಲಿ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಿರೋದು, ಕೆಲವು ಸಮಯದಲ್ಲಿ ವಿಚಾರ ಮಾಡಿ ಮಾಡಬೇಕು. ಒಂದು ಸಕ್ಸಸ್ ಆಗಿದ ಮೇಲೆ ಎಲ್ಲ ಚಟನ ಬಿಟ್ಟು ಬಿಡಬೇಕು. ಸಕ್ಸಸ್ ಆಗಿದ ಮೇಲೆ ನೀನು ಮತ್ತೆ ತಲೆಗೆ ಬರೋಕ್ಕೆ ಏನು ಚಾನ್ಸ್ ಏನಿರೋದಿಲ್ಲ, ದೊಡ್ಡ ಟೈಮ್ ಏನು ಹತ್ತೋದಿಲ್ಲ. ನಿನ್ನನ್ನು ಹಾಳು ಮಾಡಬೇಕಂತ ತುಂಬ ಜನ ಇರುತ್ತಾರೆ. ನೀನು ಒಳ್ಳೆ ದಾರಿಯಲ್ಲಿ ಇದ್ದಾಗ ಸ್ವಲ್ಪ ಒಂದು ಕೆಟ್ಟ ದಾರಿ ಸಿಗಿದ್ರು ಸಾಕು. ಒಂದು ಸಣ್ಣ ಪಾಯಿಂಟ್ ಸಿಕ್ಕಿದ್ರು ಸಾಕು, ಮತ್ತೆ ನೀನು ತಳಗಡೆ ಬರುತ್ತೆ. ಹುಷಾರಾಗಿರು. ಅದಕ್ಕೆ ಕೆಲವೊಂದು ಟೈಮ್ ಪಾಸ್ ಅನ್ನೋ ಪದ ಯೂಸ್ ಮಾಡಲ್ದಂಗ
ನೀನು ಇರಬೇಕು. ಸಕ್ಸಸ್ ಆಗಿದ ಮೇಲೆ ಇಂಥ ನೂರಾರು ಡೌಟ್ ಬರ್ತವೆ, ನೂರಾರು ಥಿಂಕಿಂಗ್ ಬರುತ್ತವೆ. ಹಾಗಂದಿದ್ಮೇಲೆ ಪ್ರತಿಯೊಂದು ನೀನು ಒಳ್ಳೆ ಕೆಟ್ಟ ಯಾವುದೇ ಕೆಲಸ ಮಾಡೋ ಮೊದಲು ಇನ್ನರ್ ಮೈಂಡ್ ಹೇಳುತ್ತೆ, ಇದು ಮಾಡಿದ್ರೆ ಸರಿನಾ? ಇದು ಮಾಡಿದ್ರೆ ಕೆಟ್ಟುದಾ? ಅಂತ ಪ್ರತಿಯೊಂದು ಹೇಳುತ್ತೆ. ಬಟ್ ಅದ್ರ ಮಾತೆ ಕೇಳೋದಿಲ್ಲ. ಸೊ ಅವ್ಳು ಸೀರಿಯಸ್ ತಗೊಂಡು ಇವನು ಏನೋ ಟೈಮ್ ಪಾಸ್ ಮಾಡ್ಕೋಬೇಕು ಅಂದಿದ್ದಾನಲ್ವಾ, ಅವ್ರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅಂದ್ರೆ ನೀನು ಅನ್ಕೊಂಡಿದ್ದಂಗೆ ಅವರು ಅನ್ಕೋಬೋದಲ್ಲ. ಅವ್ರು ನಿನ್ನ ಮೇಲೆ ಬಹಳ ಪ್ರೀತಿ ಆಗಿದೆ. ಆಟೋಮೆಟಿಕ್ ಆಗಿದೆ. ಹೇಗಾಗುತ್ತೋ ಗೊತ್ತಿಲ್ಲ. ಆಟೋಮೆಟಿಕ್ ಆಗಿ ನಿನ್ನನ್ನು ಮ್ಯಾರೇಜ್ ಮಾಡ್ಕೋಬೇಕು ಅನ್ಕೊಂಡಿರೋದು. ಬಟ್ ಈ ಹುಡುಗ ನಾನು ಮ್ಯಾರೇಜ್ ಮಾಡ್ಕೊಂಬಲ್ಲ ಅಂತ ಅಂದಿದಾಗ ಕೇಸ್ ಆಗಿಬಿಟ್ಟಿರೋದು. ಇವಾಗ ಹೇಳು, ಯಾವುದೇ ಕೆಲಸ ಮಾಡೋ ಮುಂದೆ ಸಕ್ಸಸ್‌ನಲ್ಲಿ ಇದ್ದಾಗ ಯಾವುದು ಕೂಡ ನೆನಪು ಬರೋದಿಲ್ಲ. ಪ್ರತಿಯೊಂದು ಟೈಮು ನಿಮ್ಮದಾಗಿದ್ದವರೆಲ್ಲ ಕೆಲವೊಂದು ಸಮಯ ಚೆನ್ನಾಗಿರುತ್ತೆ, ಕೆಲವೊಂದು ಸಮಯ ಚೆನ್ನಾಗಿರೋದಿಲ್ಲ. ಎಲ್ಲದಕ್ಕೂ ಪ್ರತಿಯೊಂದು ಸಾರಿ ನೀವೇ ಗೆಲ್ತೀವಿ ಅಂತ ಅನ್ಕೋಬೇಡಿ. ನೀನು ಹಾಳಾಗಬೇಕಂದ್ರೆ ಒಂದು ಸಣ್ಣ ಪಾಯಿಂಟ್ ಸಾಕು. ಅದಕ್ಕೆ ಪ್ರತಿಯೊಂದು ವಿಚಾರ ಆಲೋಚನೆ ಮಾಡಿ ಮಾಡಬೇಕು. ಪ್ರತಿಯೊಂದು ಮಾತಾಡಬೇಕಂದ್ರೂ ಕೂಡ ಕೆಲವೊಂದು ಆಲೋಚನೆ ಮಾಡಿ ಮಾತಾಡಬೇಕು. ಆ ಹುಡುಗ ಎಷ್ಟೇ ಕಷ್ಟಪಟ್ಟು ನೀವು ಮೇಲೆ ಬಂದಿರ್ತೀರಿ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಬಟ್ ನೀವು ಸಕ್ಸಸ್ ಆಗಿದ ಮೇಲೆ ಕೂಡ ಕೆಲವೊಂದು ನಿಮಗೆ ಹ್ಯಾಬಿಟನ್ನು ಬಿಡಬೇಕಾಗುತ್ತೆ. ಬಿಟ್ಟರೆ ನಿಮ್ಮ ಲೈಫು ತುಂಬ ಒಳ್ಳೆಯದಾಗಿರುತ್ತೆ. ಅದು ಇಲ್ಲ ಕೆಟ್ಟ ಹ್ಯಾಬಿಟ್‌ಗಳನ್ನ ಇದ್ದಾವೆ ಅನ್ಕೊಳ್ಳಿ. ನೀವು ಎಷ್ಟು ನಾವು ದುಡ್ಡು ಗಳಿಸಲು ಕೂಡ ಕೆಲವೊಂದು ನಿಮ್ಮ ಟೈಮ್ ಸರಿ ಇಲ್ಲ ಅಂದಿದ್ಮೇಲೆ ಮತ್ತೆ ನೀವು ಕೆಳಗಡೆ ಬರೋ ಚಾನ್ಸ್ ಇರುತ್ತವೆ. ಯಾವುದೇ ಆ ಕೆಲಸ ಮಾಡೋ ಮೊದಲು ನಿಮ್ಮ ಇನ್ನರ್ ಮೈಂಡ್ ಹೇಳುತ್ತೆ ಒಳ್ಳೇದು ಕೆಟ್ಟದ್ದು ಅದ್ರ ಮಾತು ಕೇಳಿ, ಬೇಡ ಅಂದರೆ ಬೇಡ, ಮಾಡಂದ್ರೆ ಮಾಡಬೇಕು. ಇನ್ನೊಬ್ಬ ವ್ಯಕ್ತಿ ಕೇಳೋ ಅವಶ್ಯಕತೆನೇ ಇಲ್ಲ. ಇನ್ನೊಬ್ಬ ವ್ಯಕ್ತಿಗೆ ನೀವು ಏನಾದರೂ ಇಷ್ಟಪಡ್ತೀರಾ, ಸೊ ನೀವು ಇಷ್ಟಪಡಿದಂಗೆ ಆ ವ್ಯಕ್ತಿ ಕೂಡ ಇಷ್ಟಪಡೋದಿಲ್ಲ. ಅದಕ್ಕೆ ಹೇಳ್ತಿರೋದು ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್ ಕೊಡೋದು ಮರಿ. ನಿನ್ನ ಲೈಫ್ ಚೆನ್ನಾಗಿದ್ರೆ ಎಲ್ಲರೂ ನಿನ್ನ ಹತ್ರ ಬರ್ತಾರೆ. ಅವಳು ನೀನು ಮಾಡ್ಕೋತೀನಿ ಅಂದ್ರೆ ಏನು ಕಾರಣ ನಿನ್ನ ಹತ್ರ ದುಡ್ಡಿದ್ದಾವೆ. ಸೊ ನೀನು ಒಳ್ಳೆ ಸ್ಥಾಯಿಯಲ್ಲಿದ್ದಿ ಸಲುವಾಗಿ ನಿನ್ನನ್ನು ಮಾಡ್ಕೋತಾ ಇದ್ದಾರೆ ಅಂತಂದ. ಅದೇ ನೀನು ರೋಡಿನ ಮೇಲೆ ಇದ್ರೆ ಯಾರನ್ನ ಮಾಡ್ಕೋತಿದ್ರಾ? ಮಾಡ್ಕೋತಿದ್ದಲ್ಲ. ಸೊ ನೀನು ಒಳ್ಳೆ ಸ್ಥಾಯಿಯಲ್ಲಿ ಇದ್ದಿದ ಮೇಲೆ ನಿನ್ನ ಲೈಫ್ ಎಲ್ಲರೂ ನೀನು ಬೇಕು ಅಂತ ಅನ್ಕೋತಾರೆ. ನೀನು ಕೆಟ್ಟ ದಾರಿಯಲ್ಲಿ ಇದ್ದಾಗ, ನಿನ್ನ ಹತ್ರ ದುಡ್ಡು ಇಲ್ದಾಗ, ನಿನ್ನ ಹತ್ರ ಒಳ್ಳೇದು ಕೆಲಸ ಇಲ್ದಾಗ ಯಾರೂ ನಿನ್ನ ಹತ್ರ ಬರೋದಿಲ್ಲ. ನಿನಗೆ ಮಾಡ್ಕೋತೀನಿ ಅಂತ ಯಾರೋ ಅದಕ್ಕೆ ಹೇಳ್ತಿರೋದು ಕೆಲವು ವಿಚಾರ ಮಾಡಿ ಮಾಡಬೇಕು. ದುಡ್ಡಿದ್ರೆ ಆಟೋಮೆಟಿಕ್ ಇಷ್ಟ ಆಗುತ್ತೆ. ಪ್ರೀತಿ ಯಾವ್ದು ಶಾಶ್ವತವಲ್ಲ ಈ ಭೂಮಿ ಮೇಲೆ ಅನ್ಕೊಟ್ಟಿರಿ ನೀವು. ಸೊ ಟೈಮ್ ಪಾಸ್ ಮಾಡೋದನ್ನ ಬಿಡ್ರಿ. ನಿಮ್ಮ ಲೈಫ್ ಮೇಲೆ ಸಕ್ಸಸ್ ಇರಲಿ. ಸಕ್ಸಸ್ ಎಷ್ಟು ಕಷ್ಟಪಟ್ಟಿರಿ ಅದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಸಕ್ಸಸ್ ಅನ್ನು ಹಾಳು ಮಾಡ್ಕೊಂಬಂದಂಗೆ ಕೆಲವೊಂದು ಕೆಲಸ ವಿಚಾರ ಮಾಡಿ ಮಾಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.